ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ದಲಿತರ ಹಣ ದುರ್ಬಳಕೆ, ದಲಿತ ಸಂಘಟನೆಗಳ ಒಕ್ಕೂಟದಿಂದ 4/8/2025 ಬಿಡುಗಡೆ ಮಾಡಿದ ಪತ್ರಿಕಾಗೋಷ್ಠಿ. ದಿನಾಂಕ 1/8/2025 ಶಾಸಕರ ಭವನದಲ್ಲಿ 25ಕ್ಕೂ ಹೆಚ್ಚು ವಿವಿಧ ದಲಿತ ಸಂಘಟನೆಗಳ ಮುಖಂಡರ ಜಂಟಿ ಆಶ್ರಯದಲ್ಲಿ ಕರೆದಿದ್ದ ದುಂಡು ಮೇಜಿನ ಸಭೆಯಲ್ಲಿ ಈ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಮತ ಕಳವು ಅಲ್ಲ, ದಲಿತರ ಹಣ ಕಳವು. ಎಸ್ಸಿ ಎಸ್ಟಿ ಶಾಸಕರು ಕಾವಲು ನಾಯಿಗಳಾಗದೆ ಸರ್ಕಾರದ ಸಾಕು ನಾಯಿಗಳಾಗಿದ್ದಾರೆ. ಅಭಿವೃದ್ಧಿ ನಿಗಮಗಳು ದಿವಾಳಿಯಾಗ್ತಿದೆ. ಹಣ ದುರ್ಬಳಕೆ ವಿರುದ್ಧ ಪಿಐಎಲ್ ದಾವೆಯನ್ನ ಹೂಡಲಾಗಿದೆ. ಆಗಸ್ಟ್ 18ರಂದು ವಿಧಾನಸೌಧವನ್ನ ಮುತ್ತಿಗೆ ಹಾಕುವುದಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ನಮಸ್ಕಾರ. ಎಲ್ಲಾ ವಿಚಾರಗಳನ್ನ ನಮ್ಮ ಹೈಕೋರ್ಟ್ ತಂದಿದ್ದಾರೆ. ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನದ ಆಶಯಗಳಂತೆ ನಡ್ಕೋಬೇಕು ಅಂತೇಳಿ ಹೋಗಿದ ಕಡೆ ಬದಿಗಳೆಲ್ಲ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರಿಗೆ ನಾವು ಕೇಳುವಂತ ನೇರವಾದ ಪ್ರಶ್ನೆ, ನೀವು ಯಾರ ಪರ ಅಂತ. ಸಂವಿಧಾನದ ಆಶಯಗಳು ನಿಮಗೆ ಅರ್ಥ ಆಗಿದ್ರೆ, ಸಂವಿಧಾನದ ಪುಸ್ತಕವನ್ನ ನೀವು ಸಮರ್ಪಕವಾಗಿ ಗೌರವದಿಂದ ಓದಿದ್ರೆ, ಆರ್ಟಿಕಲ್ 15, 16ರಂತೆ ನೀವು ಎಲ್ಲೂ ಕೂಡ ಜಾತಿ ಅನ್ನೋ ಕಾರಣಕ್ಕೆ ತಾರತಮ್ಯ ಮಾಡಬಾರದು ಅನ್ನುವಂತ ಮಾತು ಬಹಳ ಸರಳವಾಗಿರುವಂತ ತಮ್ಗೆ ಅರ್ಥ ಆಗಿಲ್ವಾ ತಮಗೂ ಮತ್ತು ತಮ್ಮ ಸರ್ಕಾರಕ್ಕೆ ಅಂತ. ಯಾಕೆಂತ ದೇಶದ ಆಚರಣೆಯ ಒಂದು ಭಾಗವನ್ನ ನಮ್ಮ ಮೇಲೆ ಈ ಸರ್ಕಾರ ಮಾಡ್ತಾ ಇರುವಂತದ್ದು. ಅವರೇ ತಂದಿರುವಂತಹ ಕಾನೂನು ಪುಸ್ತಕ ಇಲ್ಲಿದೆ. ಸಮಾಜ ಕಲ್ಯಾಣ ಇಲಾಖೆಯವರು ಹೊರಡಿಸಿರುವಂತ ಕಾನೂನು ಪುಸ್ತಕ ಇಲ್ಲಿದೆ. ಆ ಕಾನೂನು ಪ್ರಕಾರ ಆರ್ಟಿಕಲ್ 24ರಲ್ಲಿ ಯಾರೇ ನಮ್ಮ ದುಡ್ಡನ್ನ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿದ್ದೇ ಆದ್ರೆ, ಇಲ್ಲಿ ದಲಿತರ ದುಡ್ಡನ್ನ ಕರೀತಾರ ಸಿದ್ದರಾಮಯ್ಯರಿಗೂ ಕೂಡ ಅವರು ಕಿವಿ ಹಿಂಡಿ ಹೇಳಬೇಕಾಗಿದೆ. ನೀನಿಲ್ಲಿ ದುಡ್ಡು ಕದ್ರೆ ನಾನು ಯಾವ ನೈತಿಕತೆಯಿಂದ ನಾನು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಕೇಳಬೇಕಾಗಿದೆ. ಹಾಗಾಗಿ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇರೋದೇನಪ್ಪ ಅಂದ್ರೆ, ನೀವು ಹೇಗೆ ಕೇಂದ್ರ ಸರ್ಕಾರವನ್ನ ಮತ ಕದ್ದಿದ್ದೀರಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಬೆಂಗಳೂರಿಗೆ ಬರ್ತಾ ಇದ್ದೀರಿ ಅಂತ ಹೇಳಿದ್ರಿ. ಆಗ ಬೆಂಗಳೂರು ಬಂದವರು ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯರಿಗೂ ಕೂಡ ನೀನ್ ಯಾಕಪ್ಪ ದಲಿತರ ದುಡ್ಡು ಕದೀತಾ ಇದೆಯಾ ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಮಾಡಿ ಸರಿಪಡಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಅವರನ್ನ ಕೇಳ್ಕೊತಾ ಇದ್ದೀವಿ. ನಮ್ಮ ಕಂಪ್ಲೇಂಟ್, ಸಿದ್ದರಾಮಯ್ಯ ದುಡ್ಡುಗಳಲ್ಲಿ ಕೇವಲ 25% ಕೊಡ್ತಾ ಇದ್ರಿ, ಇಲ್ಲಿ ಸಾವಿರಾರು ಕೋಟಿ ಅಂತ ಹೇಳ್ತೀರಿ. ಆದ್ರೆ ಇವ್ರಿಗೆ ಆ ನಿಗಮಗಳಿಗೆ ಬರೀ 100 ಕೋಟಿ ಕೊಡೋಕೆ ನಿಮ್ಮ ಹತ್ರ ದುಡ್ಡಿಲ್ಲ. ವಾಲ್ಮೀಕಿ ಹಗರಣ ಆಯ್ತು, ವಾಲ್ಮೀಕಿ ನಿಗಮದ ಹಗರಣ ಆಯ್ತು, ಮತ್ತೆ ಹಾಗೆ ಲಿಡ್ಕರ್ ಹಗರಣ ಆಯ್ತು. ಎಲ್ಲಾ ನಿಗಮಗಳು ಹಗರಣಗಳಾಗಿದೆ, ದುಡ್ಡು ಕೊಡ್ತಾ ಇಲ್ಲ ಅವ್ರಿಗೆ. ಅದ್ರ ಜೊತೆಗೆ ಏನು ಈ ನಮ್ಮ ಹಣ ದುರ್ಬಳಕೆ ಆಗ್ತದೆ SCPTSP ಇದು ನಾವು ಒಂದು ನಮ್ಮ ವಕೀಲರ ತಂಡ, ನಾನು ಮನೋರಂಜನಿ ಮೋಹನ್ ಇವೆಲ್ಲ ಒಳಗೊಂಡಂತೆ ಒಂದು PIL ಅನ್ನು ಹಾಕೋದಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ದಲಿತರ ಹಣ ದುರ್ಬಳಕೆ ಆಗ್ತದೆ ಅಂತ ಹೇಳಿ ಕೋರ್ಟಿನ ಅಂದ್ರೆ ಕಾನೂನು ಹೋರಾಟ, ಒಂದು ಕಡೆ ಬಿದಿ ಹೋರಾಟ. ಯಾಕಂದ್ರೆ ಇಲ್ಲಿವರೆಗೂ ದಲಿತರಿಗೆ ಏನೆಲ್ಲ ಸಿಕ್ಕಿದೆ, ಯಾವುದು ಕೂಡ ಯಾವುದೇ ಸರ್ಕಾರಗಳು ನಮಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಮನಸ್ಫೂರ್ತಿಯಾಗಿ ಕೊಟ್ಟಿರೋದಲ್ಲ. ಅದೆಲ್ಲವನ್ನು ನಾವು ಹೋರಾಟಗಳ ಮುಖಾಂತರ ಪಡ್ಕೊಂಡಿರೋದು. ಸ್ವತಂತ್ರ ಬಂದಾಗಿಂದ ಕೂಡ ಸಂವಿಧಾನದಲ್ಲಿದೆ, ಕಾನೂನುಗಳಲ್ಲಿದೆ. ಆದ್ರೆ ಯಾವುದೂ ಕೂಡ ಸರ್ಕಾರಗಳು ನಮಗೆ ತಗೊಂಡ್ರೆ ಇದು ನಿಮ್ಮ ಹಕ್ಕು ಅಂತ ಯಾವತ್ತೂ ಕೊಟ್ಟಿದೆ. ಎಲ್ಲವನ್ನು ನಾವು ಜಗಳ ಆಡಿ ಬೀದಿಗಿಳಿದು ಹೋರಾಟಗಳು ಮಾಡಿ ಪಡ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಈ SCPTSP ಹಣ ಕೂಡ ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಪಡ್ಕೊಳ್ಳುವಂತ ದುರ್ದೈವ ನಮ್ಗೆ ಒದಗಿರೋದ್ರಿಂದ ಬೀದಿಯಲ್ಲಿ ಹೋರಾಟದ ಜೊತೆಗೆ ನಾವು ಕೋರ್ಟ್ ನಲ್ಲೂ ಕೂಡ ಹೋರಾಟವನ್ನ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದೀವಿ. ಅದೇ ನೀವೇನಾದ್ರೂ ನಮ್ಮ ಏನು ಡಿಮ್ಯಾಂಡ್ ಇದೆ ಅದಕ್ಕೆ ನೀವು ಬಗ್ಲಿಲ್ಲ ಅಂದ್ರೆ, ನೀವು ಹಣವನ್ನ ಏನು ಗ್ಯಾರಂಟಿಗೆ ತಗೋತಾ ಇರೋದನ್ನ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ, ಅದನ್ನ ವಾಪಸ್ ಪಡ್ಕೊಳ್ಳಿಲ್ಲ ಅಂದ್ರೆ ಆಗಸ್ಟ್ 18ಕ್ಕೆ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಷ್ಟು ವಿಷಯಗಳನ್ನ ನಾವು ಮಾಧ್ಯಮಕ್ಕೆ ತಿಳಿಸುವ ಮುಖಾಂತರ ತಾವು ದಯಮಾಡಿ ಪ್ರಚಾರ ಕೊಟ್ಟು ಸರ್ಕಾರದ ಗಮನಕ್ಕೂ ಮತ್ತು ಸಮಾಜದ ಗಮನಕ್ಕೂ ಬರೋ ಹಾಗೆ ಮಾಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ, ನಾವೆಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರು ನಾಳೆ ಏನ್ ಬರ್ತಾ ಇದ್ದಾರೆ ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ಟ್ವಿಟರ್ ಅಭಿಯಾನ ಗೋ ಬ್ಯಾಕ್ ರಾಹುಲ್ ಗಾಂಧಿ, ಗಿವ್ ಬ್ಯಾಕ್ SC/ST ಮನಿ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಹರಿರಾಮ್ ಅವರ ನೇತೃತ್ವದಲ್ಲಿ ಆ ಒಂದು ಟ್ವಿಟರ್ ಅಧ್ಯಯನವನ್ನು ಶುರು ಮಾಡ್ತೀವಿ. ಮತ್ತೆ ಈಗಾಗಲೇ ಎಲ್ಲ ಮುಖಂಡರು ಕೂಡ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಮತ್ತೆ ನಾನು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇರುವುದಿಲ್ಲ ಅಂತ ಮಾಧ್ಯಮದವ್ರಿಗೆ ಗೊತ್ತಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ದಲಿತರ ಹಣ ದುರ್ಬಳಕೆ
ಇದನ್ನು ಎಲ್ಲ ಸಂಘಟನೆಗಳ ವತಿಯಿಂದ ನಾವು ಖಂಡಿಸ್ತಾ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಎಲ್ಲೇ ಸಭೆ ಮಾಡಲಿ ಅಥವಾ ಎಲ್ಲೇ ಕಾರ್ಯಕ್ರಮ ಮಾಡಲಿ, ಸರ್ಕಾರಿ ಕಾರ್ಯಕ್ರಮ, ಅದಕ್ಕೆ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಸರ್ಕಾರ ಘೋಷಣೆ ಮಾಡೋದು ಒಂದು ಹಣ ಮತ್ತು ಸರ್ಕಾರ ಕೊಡೋದು ಒಂದು ಹಣ. ಇದು ದಯವಿಟ್ಟು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನು ದಯವಿಟ್ಟು ಅದನ್ನು ವಾಪಸ್ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತೇ ಇದೆ, ಸರ್ಕಾರದಲ್ಲಿ ಯಾವುದಾದ್ರೂ ಯೋಜನೆಗಳಿಗೆ ನಾವು ಅರ್ಜಿಗಳಿಗೆ ಹಾಕ್ಕೊಂಡ್ರೆ ಒಂದು ಕನಿಷ್ಠ ಅಲ್ಲಿ 50 ಕೋಟಿ ಕೂಡ ಇರೋದಿಲ್ಲ. ಇವರು 40,000 ಕೋಟಿ ಅಂತ ಹೇಳ್ತಾರೆ, 100 ಕೋಟಿ ಕೂಡ ಬಡ್ಜೆಟ್ ಇರೋದಿಲ್ಲ. ಅಲ್ಲಿ ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಜನ ಅರ್ಜಿಗಳು ಹಾಕಿದ್ದಾರೆ, ಎಷ್ಟು ಜನ ಕೊಟ್ಟಿದ್ದಾರೆ, ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಎಷ್ಟು ಜನ ಸವಲತ್ತುಗಳು ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಕೂಲಂಕಷ ತಾವೆಲ್ಲ ಪರಿಶೀಲನೆ ಮಾಡಬಹುದು. ಇದು ಬರೀ ಕೇವಲ ಒಂದು ನಾನು ಕೆಲವೇ ಇಲಾಖೆಗಳು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ತಾವೆಲ್ಲ ಕೂಡ ಮಾಹಿತಿ ನಿಮ್ಮ ಹತ್ರ ಇದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಇದನ್ನ ಎಚ್ಚರಿಕೆ ಮೂಲಕ ಅವರಿಗೆ ಇದನ್ನ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಕೂಡಲೇ ಏನು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರೆ ಹಣ ಇದನ್ನ ತಕ್ಷಣ ನಿಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದಕ್ಕೆ ಅಂತ ನಾವು ಹೇಳ್ತಾ, ಈಗ ಸಹೋದರ ಚೆಕ್ಕೂರು ಮಾತನಾಡಬೇಕಂತ ಹಂಸಮಣ್ಣನು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಮಾತಾಡಲಾಗಿ ನಮ್ಮ ಸಂಘಟನೆ ಮತ್ತು ಪಾರ್ಟಿ ಇವತ್ತು ಏನು ಟ್ವಿಟ್ಟರ್ ಮುಖಾಂತರ ಒಂದು ಅಭಿಯಾನ ನಡೆಸ್ತೀವಿ ಇರ್ತಕ್ಕಂಥ ಮಾತನ್ನು ನಮ್ಮ ಬಾಲಕೃಷ್ಣ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ದಲಿತರಿಗೆ ಮೀಸಲಿಟ್ಟವನ್ನ ಹಣವನ್ನು ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನು ಕಣ್ಣಾರ ನೋಡಿ ಯಾವತ್ತೂ ಕೂಡ ನಾವು ಬಿಟ್ಕೊಡ್ಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ. ಆ ರೀತಿಯಲ್ಲಿ ದಲಿತರಿಗೆ ಸಮರ್ಪಕವಾಗಿರ್ತಕ್ಕಂಥ ಹಣವನ್ನು ಸಮರ್ಪಕವಾಗಿ ಏನೋ ತಲುಪಿದ್ದೇ ಆದರೆ ಮುಂದೊಂದು ದಿನ ಈ ನಮ್ಮ ಎಲ್ಲ ಥರದಲ್ಲೂ ಹೋರಾಟಗಳು ಏನಿದ್ದಾವೆ ಅವೆಲ್ಲವೂ ಕೂಡ ನಿಲ್ತವೆ. ಆ ಒಂದು ಪರಿಜ್ಞಾನನೂ ಕೂಡ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ರಾಹುಲ್ ಗಾಂಧಿ ಗೋ ಬ್ಯಾಕ್, 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 ರಾಹುಲ್ ಗಾಂಧಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.